ಇದು ಸುಮಾರಾಗಿ ಆಚಾರ್ಯರು ಪ್ರಾರಂಭದ ಶ್ಲೋಕಗಳಲ್ಲಿ ಹೇಳಿರತಕ್ಕಂಥ ಅರ್ಥಿತಃ ಸಂಸ್ಮೃತಃ ಧ್ಯಾತಃ, ಹೃದಯದಲ್ಲಿ ಭಗವಂತನನ್ನು ಇಟ್ಟುಕೊಂಡು ಅರ್ಚನೆ ಮಾಡುವುದು, ಸ್ಮರಣೆ ಮಾಡುವುದು, ಧ್ಯಾನ ಮಾಡುವುದು, ಕೀರ್ತನೆ, ಕಥನ ಎಲ್ಲ, ಶ್ರವಣ, ಕಥನ, ಸಂಕೀರ್ತನೆ ಎಲ್ಲ ಹೇಳಿದ್ದನ್ನ ಮುಗಿಸಿ ಒಂದು ದೃಷ್ಟಿಯಿಂದ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ಆಚಾರ್ಯ ಹೇಳಿದರು. ಆಮೇಲೆ ಇನ್ನು ಮುಂದೆ ಹೇಳತಕ್ಕಂಥದ್ದು ಏನು ಅಂತಂದ್ರೆ, ಆ ಕರ್ಮ ಅಧಿಕಾರದ ಬಗ್ಗೆ ಕೆಲವು ವಿವರಗಳು ಅದಕ್ಕೆ ಸಂಬಂಧಪಟ್ಟದ್ದೇ. ಆದರೆ ಅನುಷ್ಠಾನ ಮಾಡಬೇಕು, ಭಗವಂತನ ಉಪಾಸನೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಯಾವಾಗ ಅಧಿಕಾರಿ ಆಗ್ತಾನೆ ಮನುಷ್ಯ, ಎಷ್ಟನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಬೇಕು, ಎಲ್ಲಿ ತನಕ ಮಾಡಬೇಕು. ಹಿಂದೆ ಏಕಾದಶಿಗೊಂದು ಬಂದಿತ್ತಲ್ಲ, 8 ವರ್ಷದಿಂದ 80 ವರ್ಷ ತನಕ ಏಕಾದಶಿ ಮಾಡಬೇಕು ಅಂತ. ಹಾಗೆ ಈ ಉಪಾಸನೆ, ಕರ್ಮ ಇದನ್ನೆಲ್ಲ ಮಾಡತಕ್ಕಂಥ ಅವಧಿ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಪ್ರಮಾಣವನ್ನು ಆಚಾರ್ಯ ಮುಂದೆ ಕೊಡ್ತಾರೆ. ಜೀವನ್ ಚತುರ್ದಶಾದ್ ಊರ್ಧ್ವಂ ಅಂತ. 8 ನಿಜವಾಗಿ, ಆದರೆ 8ರಿಂದ 6ರ ತನಕ ಎಕ್ಸೆಂಪ್ಷನ್ ಇದೆ. 14ರ ತನಕ. 14 ಅಂದ್ರೆ ಏನು ಗೊತ್ತಾ, ಅದು ಮೇಜರ್ ಆದ ಅಂತ ಅರ್ಥ. 14ನೇ ವರ್ಷಕ್ಕೆ ಹುಡುಗ ಮೇಜರ್ ಆದ. ಅದು 14 ವರ್ಷ ಆಯ್ತು ಅಂದ್ರೆ ಆಮೇಲೆ ಮತ್ತೆ ಅಲ್ಲಿ ತನಕ ಏನಾದ್ರೂ ತಪ್ಪು ಮಾಡಿದ್ರು, ಏನೋ ಹುಡುಗ ಇನ್ನು ಮೈನರ್ ಅಂತ, ಇನ್ನು ಮೈನರ್, ಅದರಿಂದ ಅವನ ತಪ್ಪಿಗೆ ಕ್ಷಮೆ ಇದೆ ಅಂತ. ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಮೇಜರ್ ಆಗುವುದು 18 ವರ್ಷಕ್ಕೋ 21 ವರ್ಷಕ್ಕೋ ಅಲ್ಲ, 14 ವರ್ಷಕ್ಕೆ ಅವನು ಮೇಜರ್ ಆದ. 14 ವರ್ಷದ ತನಕ ಅವನು ಮೈನರ್ ಅಂತ. ಅವನು ಮಾಡಿದಂತಹ ಚಿಕ್ಕ ಪುಟ್ಟ ತಪ್ಪುಗಳಿಗೆಲ್ಲ ಕ್ಷಮೆ ಇದೆ, ಆಮೇಲೆ ಕ್ಷಮೆ ಇಲ್ಲ. ಅಂದ್ರೆ ಜೀವನ್ ಚತುರ್ದಶಾದ್ ಊರ್ಧ್ವಂ, 14 ವರ್ಷಕ್ಕಿಂತ ಮೇಲೆ ಬದುಕಿದರೆ ಅಲ್ಲಿ ಶುರುವಾಯ್ತು ಅವನ ಜವಾಬ್ದಾರಿ. ಅವನ ಪಾಪ ಪುಣ್ಯಗಳಿಗೆ ಬದ್ಧತೆ ಬಂತು. ಅಲ್ಲಿ ತನಕ ಅಷ್ಟು ಬದ್ಧತೆ ಇಲ್ಲ ಪಾಪ ಪುಣ್ಯಗಳಿಗೆ. ಮತ್ತೆ ಜೀವನ್ ಚತುರ್ದಶಾದ್ ಊರ್ಧ್ವಂ ಪುರುಷೋ ನಿಯಮೇನತು, ಅಲ್ಲಿ ಏನು ಸ್ತ್ರೀವಾಪಿ ಅನೂನ ಶತಕಂ ದೇಹಂ ಮಾನುಷ ಮಾರ್ಜತೆ ಅಂತ. ಅದು ಏನಾಯ್ತು ಅಂದ್ರೆ 14 ವರ್ಷದಿಂದ ಅವನಿಗೆ ಕರ್ಮದ ಬದ್ಧತೆ, ಪಾಪ ಪುಣ್ಯಗಳ ಲೇಪ ಶುರುವಾಯಿತು. ಈ ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕ ಒಂದು ಲಿಂಕ್ ಇದೆ ನೋಡಿ. 14ನೇ ವಯಸ್ಸಿನಿಂದ ಪಾಪ ಪುಣ್ಯಗಳ ಲೇಪ ಶುರುವಾಯಿತು ಅವನಿಗೆ. ಅದಕ್ಕೆ ಹಿಂದೆ ಹೇಳಿದ್ದವರು, ಆ ಲೇಪ ಯಾವುದನ್ನು ಅಂಟಿಸಿಕೊಳ್ಳದ ಭಗವಂತನನ್ನು ಹೃದಯದಲ್ಲಿ ಅಂಟಿಸಿಕೊಂಡು ಬಿಟ್ರೆ ಈ ಲೇಪ ಕಮ್ಮಿ ಆಗತ್ತೆ. ಇರದೇ ಇದ್ರೆ ಈ ಲೇಪ ಅಂಟಿಸಿಕೊಳ್ಳುವುದೇ ಜಾಸ್ತಿ ಆಗತ್ತೆ. 14 ವರ್ಷ ದಾಟಿದ ಮೇಲೆ ಅವನು ಮನುಷ್ಯ ಬದುಕಿದಾಗ ಮುಂದಿನ ಬದುಕಿನಲ್ಲಿ ಪುರುಷ ನಿಯಮೇನತು, ಪ್ರತಿಯೊಬ್ಬ ಪುರುಷನು, ಇಲ್ಲಿ ಪುರುಷ ಅನ್ನತಕ್ಕಂತಹದ್ದನ್ನ ಗಂಡಸು ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಯಾಕಂದ್ರೆ ಆ ಅರ್ಥವೂ ಇದೆ. ನಾನು ಸಾಮಾನ್ಯ ಪುರುಷ ಅಂದ್ರೆ ಗಂಡು ಅಥವಾ ಹೆಣ್ಣು, ಸಾಧಕ ಜೀವ ಅಂತ ಅರ್ಥ ಹೇಳ್ತೇನೆ ಯಾವಾಗಲೂ. ಇಲ್ಲಿ ಗಂಡಸು, ಯಾಕೆಂದ್ರೆ ಸ್ತ್ರೀವಾ ಮುಂದೆ ಹೇಳ್ತಾರೆ, ಪುರುಷನಾಗಲಿ ಸ್ತ್ರೀ ಆಗಲಿ ಅಂತ ಬೇರೆ ಶಬ್ದ ಇರುವುದರಿಂದ ಇಲ್ಲಿ ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ. ಅಂದ್ರೆ ಪುರುಷ ಶಬ್ದವನ್ನ ಮ್ಯಾನ್ ಅನ್ನುವ ಅರ್ಥದಲ್ಲಿ ಮತ್ತು ಹ್ಯೂಮನ್ ಬೀಯಿಂಗ್ ಅನ್ನುವ ಅರ್ಥದಲ್ಲಿ, 2 ಅರ್ಥದಲ್ಲಿ ಸಂಸ್ಥೆಯಲ್ಲಿ ಬಳಸ್ತಾರೆ. ಇಲ್ಲಿ ಮ್ಯಾನ್ ಅನ್ನುವ ಅರ್ಥದಲ್ಲಿ, ಯಾಕಂದ್ರೆ ಉಮನ್ ಅನ್ನುವ ಶಬ್ದ ಬೇರೆ ಇದೆ, ಸ್ತ್ರೀವಾಪಿ, ಹೆಂಗಸಾಗಲಿ ಗಂಡಸಾಗಲಿ. 14 ವರ್ಷ ದಾಟಿದ ಮೇಲೆ ಕರ್ಮಕ್ಕೆ ಬದ್ಧತೆ ಬಂತು. 14 ವರ್ಷ ತನಕ ಅದು ಬಾಲ್ಯ. ಬಾಲ್ಯ ಅಂದ್ರೆ ಪೂರ್ತಿ ಬಾಲ್ಯ ಅಂತಲ್ಲ, ನಾವು ಕ್ಷಮೆ ಇರತಕ್ಕಂಥದ್ದು. ಅಲ್ಲಿ ಅವಾಗ ಗೊತ್ತಿಲ್ಲ ಅಂತಂದ್ರೆ, ಇವಾಗ ಒಂದು ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ನೋಟಿಸು ಹಚ್ಚಬಾರದು, ಈ ಗೋಡೆಯಲ್ಲಿ ಬರೆಯಬಾರದು ಅಂತ ಏನೋ ಬೋರ್ಡ್ ಹಾಕಿರ್ತಾರೆ. ಅಥವಾ ಇಲ್ಲಿ ಇದು ಇಲ್ಲಿ 1 ವೇ ಅಂತ ಹಾಕಿರ್ತಾರೆ ಅಂತ, ಈ ರಸ್ತೆಯಲ್ಲಿ 1 ವೇ ಅಂತ. ಒಬ್ಬ ಅದರಲ್ಲಿ 1 ವೇಯಲ್ಲಿ ಹೋಗಬಾರದು, ಬರ್ಲಿಕ್ಕೆ ಮಾತ್ರ, ಅಲ್ಲಿ ಹೋಗ್ಲಿಕ್ಕಿಲ್ಲ. ಅವನು ಹೋದಾಗ ಅವನಿಗೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿದಾಗ ನೀನು ನೋ ಎಂಟ್ರಿಯಲ್ಲಿ ಹೋದಿ ಅಂತ. ಅದಕ್ಕೇನಂತಾನವ, ನನಗೆ ಓದ್ಲಿಕ್ಕೆ ಬರೋಲ್ಲ, ಐ ಕಾಂಟ್ ರೀಡ್ ಇಟ್. ನೀವು ಬೋರ್ಡ್ ಬರೆದಿದ್ರಿ ನೋ ಎಂಟ್ರಿ ಅಂತ, ನನಗೆ ಬರೋಲ್ಲ ಇಂಗ್ಲೀಷು, ಹಾಗೆ ಹೋದೆ. ಕ್ಷಮೆ ಉಂಟಾ? 2 ತಪ್ಪಾಯ್ತಾಗ. ಏನು ಅಂದ್ರೆ ಅವನು ಓದ್ಲಿ ಕಲಿದೇ ಇದ್ದದ್ದು ಒಂದು ತಪ್ಪು, ಓದದ್ದು ಒಂದು ತಪ್ಪು. ಅವನು ಕಲಿಬೇಕಾದ ಏಜ್ ಯಾಕೆ ಕಲೀಲಿಲ್ಲ ನೀನು? ಅಕ್ಷರಾಭ್ಯಾಸ, ಇಲ್ಲಿಟ್ರೇಟ್ ಆಗಿರೋದು ಕ್ವಾಲಿಫಿಕೇಶನ್, ಇಟ್ಸ್ ಎ ಡಿಸ್ಕ್ವಾಲಿಫಿಕೇಶನ್, ಇಟ್ಸ್ ಸ್ಟ್ರಾಂಗ್, ಯು ಶುಡ್ ಹ್ಯಾವ್ ಲರ್ನ್ಡ್ ಇಟ್. ನೀನು ಕಲಿಬೇಕಾದ ಏಜ್ನಲ್ಲಿ ಕಲಿಯದೇ ಇದ್ದದ್ದು ತಪ್ಪು. ಹಾಗೆ ಏನು ಅಂದ್ರೆ 14 ವರ್ಷ ಆದ ಮೇಲೆ ಕೂಡ ನನಗೆ ಗೊತ್ತಿರಲಿಲ್ಲ ಮಾಡಬಾರದು ಅಂತ. ಶಾಸ್ತ್ರದಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ನೀನು ಶಾಸ್ತ್ರದಲ್ಲಿ ಏನು ಹೇಳಿದ ಅಂತ ತಿಳಿದೇ ಇದ್ದದ್ದು ಒಂದು ತಪ್ಪು, ತಪ್ಪು ಮಾಡಿದ್ದು ಒಂದು ತಪ್ಪು. ಸೊ ನಿನ್ನ ಅಪರಾಧ ಡಬಲ್ ಆಯ್ತು ಅಂತ. ಅದಕ್ಕೆ 14 ವರ್ಷದ ತನಕ ಗೊತ್ತಿಲ್ಲ ಅನ್ನೋದಕ್ಕೆ ಕ್ಷಮೆ ಇದೆ. ಅದರ ಮೇಲೆ ನಾನು ತಿಳ್ಕೊಂಡಿಲ್ಲ ಅಂದ್ರೆ, ನೀನು ತಿಳ್ಕೊಳ್ಳೋ ಏಜ್ ಆಗಿ ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಮತ್ತೆ 8ರಿಂದ 14 6 ವರ್ಷ ಕಲೀಲಿಕ್ಕೆ ಅಂತ ನಾವು ಟೈಮ್ ಕೊಟ್ಟವ್ರು ಯಾಕೆ ಕಲೀಲಿಲ್ಲ? ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಟ್ರೈನಿಂಗ್ ತಗೊಳ್ಬೇಕಿತ್ತಲ್ಲ. ಅಂದ ಕಾನೂನು ಪ್ರಕಾರ ಏನು ನಿಯಮ ಇದೆ ಅದನ್ನು ಉಲ್ಲಂಘನೆ ಮಾಡಿ ನನಗೆ ಓದ್ಲಿಕ್ಕೆ ಬರಲಿಲ್ಲ, ನನಗೆ ಆ ಕಾನೂನು ಉಂಟು ಅಂತ ಗೊತ್ತಿಲ್ಲ ಅನ್ನೋದು ಕ್ಷಮೆ ಅಲ್ವೇ ಅಲ್ಲ. ಅವನು ಹಿ ಈಸ್ ಆಲ್ಸೋ ಪನಿಷಬಲ್, ಹಿ ವಿಲ್ ಬಿ ಪನಿಷ್ಡ್. ಅದರಿಂದ ಜೀವನ್ ಚತುರ್ದಶಾದ್ ಊರ್ಧ್ವಂ ಪುರುಷ ಸ್ತ್ರೀವಾ,
14 ವರ್ಷ ದಾಟಿದ ಮೇಲೆ ಎಲ್ಲ ವಿಧಿ ನಿಷೇಧಗಳಿಗೆ ಗಂಡು ಮತ್ತು ಹೆಣ್ಣು ಬದ್ಧ. ಅಲ್ಲಿ ತನಕ ನಾನು ಗೊತ್ತಿಲ್ಲ ಅನ್ನೋದು ಕ್ಷಮೆ ಇದೆ. ಅದೇನು ಅಂದ್ರೆ ಅಲ್ಲಿ ತನಕ ಮಾಡಿರತಕ್ಕಂಥ ತಪ್ಪಿಗೆ ಒಂದು ವೇಳೆ ತಪ್ಪು ನಡೆದರೆ ಅದಕ್ಕೆ ಯಾರು ಹೊಣೆಗಾರರು ಗೊತ್ತುಂಟಾ? ತಂದೆ ತಾಯಿ ಹೊರತು ಮಕ್ಕಳಲ್ಲ. 14 ವರ್ಷ ತನಕದ ತಪ್ಪುಗಳಿಗೆ ಒಂದು ವೇಳೆ ತಪ್ಪು ಮೇಜರ್ ಮಿಸ್ಟೇಕ್ ಮಕ್ಕಳಿಂದ ಆದರೆ ಅದಕ್ಕೆ ತಂದೆ ತಾಯಿ ಜವಾಬ್ದಾರರಾಗ್ತಾರೆ. ಯಾಕಂದ್ರೆ ಗಾರ್ಡಿಯನ್ಸ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ತಂದೆ ತಾಯಿ ತಿದ್ದಬೇಕಿತ್ತು, ತಿದ್ದಲಿಲ್ಲ. ಅವನು ಮಾಡಿದಾಗ ಎಲ್ಲೋ ಮಾಡಿದ್ರು ತಪ್ಪು ಮಾಡಲಿಕ್ಕೆ, ಅದರಿಂದ ಪೇರೆಂಟ್ಸ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. 14 ವರ್ಷ ದಾಟಿದ ಮೇಲೆ ಅವನೇ ಜವಾಬ್ದಾರನಾಗ್ತಾನೆ. ಯಾಕಂದ್ರೆ ಅವನು ತಿಳ್ಕೊಳ್ಬೇಕಿತ್ತು, ತಿಳ್ಕೊಳ್ಳದೆ ಇದ್ರೆ ಅದು ತಪ್ಪು. ಜೀವನ್ ಚತುರ್ದಶಾದೂರ್ಧ್ವಂ ಪುರುಷ ಸ್ತ್ರೀವಾಭಿ ನಿಯಮೇನ. ಇಟ್ ಇಸ್ ಕಂಪಲ್ಸರಿ ಅಂದ್ರೆ ಏನು? ಕರ್ಮದ ಬದ್ಧತೆ ಅಲ್ಲ ಅವ್ರು ಹೇಳೋದು, ಕರ್ಮಬದ್ಧತೆ ಉಂಟಲ್ಲ. ಇನ್ನು ನಿಯಮೇನ ಒಂದು ವಿಷಯ ನಡೀತದೆ. 14 ವರ್ಷದ ನಂತರ ಪ್ರತಿಯೊಬ್ಬ ಬದುಕಿದ ಗಂಡು ಮತ್ತು ಹೆಣ್ಣು ಏನು ಮಾಡ್ತಾನೆ ಅಂದ್ರೆ ಅನೂನ ದಶಕಂ ದೇಹಂ ಮಾನುಷಮಾರ್ಜತೆ. 14 ವರ್ಷದ ನಂತರ ಅವನು ಎಷ್ಟೇ ವರ್ಷ ಬದುಕಿರ್ಲಿ, ಅವನು ಎಷ್ಟು ವರ್ಷ ಬದುಕಿದ್ರು ಆಮೇಲೆ ಆ ಸಾಯೋ ಮುಂಚೆ 14 ವರ್ಷದ ಅನಂತರ ಬದುಕಿದ ಪ್ರತಿಯೊಬ್ಬ ಗಂಡು ಹೆಣ್ಣು ಮತ್ತೆ 10 ಸರ್ತಿ ಬೇಕಾಗುವಷ್ಟು, 10 ಸರ್ತಿ ಹುಟ್ಟಲಿಕ್ಕೆ ಬೇಕಾಗುವಷ್ಟು ಸಂಗ್ರಹ ಮಾಡಿಕೊಂಡು ಸಾಯ್ತಾನೆ ಅಂತ. ಅನೂನ ದಶಕಂ ದೇಹಂ. ಅನೂನ ದಶಕಂ ಅಂದ್ರೆ 10ಕ್ಕೆ ಕಮ್ಮಿ ಇಲ್ಲದ, ಅಂದ್ರೆ ಮಿನಿಮಮ್ 10 ಅಂತ. 10ಕ್ಕೆ ಕಮ್ಮಿ ಇಲ್ಲದಷ್ಟು ಬಾರಿ ಮತ್ತೆ ಮನುಷ್ಯ ಲೋಕದಲ್ಲಿ ಹುಟ್ಟಲಿಕ್ಕೆ ಬೇಕಾದಷ್ಟು ಕರ್ಮ ಸಂಗ್ರಹ ಮಾಡಿ ಸಾಯ್ತಾನೆ. ಹಾಗಾಗಿ 1 ಸರ್ತಿ ಹುಟ್ಟುವುದು ಅಂದ್ರೆ ಇನ್ನು 10 ಸರ್ತಿ ಹುಟ್ಟುವುದಕ್ಕೆ ರಿಸರ್ವೇಶನ್ ಮಾಡುವುದು ಅಂತ ಅರ್ಥ. 1 ಸರ್ತಿ ಹುಟ್ಟಿ ಸಾಯ್ದೊಳಗೆ. ಇದು ಯಾಕೆ ಈ ಮಾತು ಹೇಳ್ತಾರೆ ಶಾಸ್ತ್ರಗಾರ ಅಂದ್ರೆ ಅದನ್ನ ಕರ್ಮದಿಂದ ಬಿಡುಗಡೆ ಯಾವಾಗ ಮನುಷ್ಯನಿಗೆ 1 ಸರ್ತಿ ಹುಟ್ಟಿದ ಅಂದ್ರೆ ಇನ್ನು 10 ಸರ್ತಿ ಹುಟ್ಟಲಿಕ್ಕೆ ಬೇಕಾದಷ್ಟು ಕರ್ಮ, ಪ್ರಾರಬ್ಧ ಕರ್ಮ ಆಯ್ತು. ಆಮೇಲೆ ಮತ್ತೊಂದು ಸರ್ತಿ ಹುಟ್ಟಿದ ಮತ್ತೆ 10 ಸರ್ತಿ, ಅಂದ್ರೆ 2 ಸರ್ತಿ ಹುಟ್ಟಿದಾಗ 20 ಸರ್ತಿ ಹುಟ್ಟೋದು ಪ್ರಾರಬ್ಧ ಆಯ್ತು. 3 ಸರ್ತಿ ಹುಟ್ಟಿದಾಗ ಮತ್ತೆ 30 ಸರ್ತಿ ಹುಟ್ಟಬೇಕು. ಹಾಗಾದ್ರೆ ಹೆಚ್ಚು ಹುಟ್ಟಿದ ಅಷ್ಟು ಹೆಚ್ಚು ಹುಟ್ಟುವಂತಹದ್ದು ಪಾಸಿಬಿಲಿಟಿ ಜಾಸ್ತಿ ಆಗ್ತದೆ ಹೊರತು ಹುಟ್ಟದೇ ಇರುವ ಸ್ಥಿತಿಗೆ ಮುಟ್ಟುವುದು ಯಾವಾಗ? ಇದು ಒಂದು ದೃಷ್ಟಿಯಿಂದ ಅಸಂಭವ. ಬರೇ ನಮ್ಮ ತಾಕತ್ತಿನಿಂದ ನಾವು ಕರ್ಮದ ಬಂಧನದಿಂದ ಕಳಚಿಕೊಳ್ತೇವೆ ಅಂದ್ರೆ ಇಟ್ ಇಸ್ ಅನ್ ಇಂಪಾಸಿಬಿಲಿಟಿ ಅಂತ ಹೇಳ್ತಾರೆ. ದೇಹಂ ಮಾನುಷಮಾರ್ಜತೆ. ಅದಕ್ಕೆ ಇನ್ನು ಮುಂದೆ ಚತುರ್ದಶೋರ್ಧ್ವ ಜೀವೀನಿ ಸಂಸಾರಶ್ಚಾದಿ ವರ್ಜಿತ ಅತೋ ವಿತ್ವಾ ಪರಂ ದೇವಂ ಮೋಕ್ಷಾಶಾಕಾಮಃ ಮುನೇ. ಹಾಗಾಗಿ ಸಾಮಾನ್ಯವಾಗಿ ಇಲ್ಲೊಂದು ಶಬ್ದ ಇದೆ ಮುಂದಿನ ಶ್ಲೋಕದಲ್ಲಿ, ಚತುರ್ದಶ ಊರ್ಧ್ವ ಜೀವೀನಿ ಅಂತ. ಈ ಚತುರ್ದಶೋರ್ಧ್ವ ಜೀವೀನಿ ಅಂದ್ರೆ 14 ವರ್ಷಕ್ಕಿಂತ ಮೇಲೆ ಬದುಕುವಂಥವುಗಳು ಅಂತ ನಪುಂಸಕಲಿಂಗ ಇದೆ. ಹಿಂದೆ ಪುರುಷ ಬಂದಿದೆ, ಗಂಡಸು, ಆಮೇಲೆ ಹೆಂಗಸು ಅಂತ ಸ್ತ್ರೀವಾಪಿ ಬಂದಿದೆ. ಇನ್ನು ಮುಂದೆ ಈ ಒಂದು ಶಬ್ದ ಇದೆ, ಅದು ಅಲ್ಲಿ ಏಕವಚನದಲ್ಲಿ ಬಂದಿದೆ. ಪುರುಷ ಅಂತ ಏಕವಚನದಲ್ಲಿದೆ, ಸ್ತ್ರೀ ಅಂತ ಏಕವಚನದಲ್ಲಿದೆ. ಅದು ಏಕವಚನ ಪುಲ್ಲಿಂಗ ಒಂದಿದೆ, ಏಕವಚನ ಸ್ತ್ರೀಲಿಂಗ ಒಂದಿದೆ. ಇಲ್ಲಿ ನಪುಂಸಲಿಂಗದ ಬಹುವಚನ ಇದೆ. ಚತುರ್ದಶ ಊರ್ಧ್ವ ಜೀವೀನಿ, 14 ವರ್ಷಗಳಿಗಿಂತಲೂ ಮೇಲೆ ಬದುಕುವಂಥವುಗಳು. ಇದು ಯಾರಿಗೆ ಅನ್ವಯ ಮಾಡಬೇಕು ಅಂತಿಲ್ಲ, ಹೆಣ್ಣಿಗೆ ಅನ್ವಯ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಹೆಣ್ಣಿಗಾದ್ರೆ ಸ್ತ್ರೀಲಿಂಗ ಇರಬೇಕು, ಗಂಡಿಗಾದ್ರೆ ಪುಲ್ಲಿಂಗ ಇರಬೇಕು, ಇಬ್ಬರಿಗಾದ್ರೆ ಏಕವಚನ ಇರಬೇಕಲ್ಲಿ. ಅಲ್ಲಿ ಇರೋದು ಏಕವಚನ, ಇಲ್ಲಿ ಬಹುವಚನ ಇದೆ. ಆದ್ರಿಂದ ನಪುಂಸಕಲಿಂಗದ ಬಹುವಚನದ ಒಂದು ಶಬ್ದ ಇದೆ, ಅದು ಹಿಂದಕ್ಕೆ ಮುಂದಕ್ಕೆ ಎಲ್ಲಿಗೂ ಅನ್ವಯ ಆಗೋದಿಲ್ಲ. ಅದಕ್ಕೆ ಕೆಲವರು ಯೋಚನೆ ಮಾಡಿದ್ರೆ ಏನು ಮಾಡುವ ಅಂತ. ಈ ಹೆಣ್ಣಿಗೆ ಅನ್ವಯ ಆಗ್ಬೇಕಾದ್ರೆ ಗಂಡಿಗೆ ಅನ್ವಯ ಚತುರ್ದಶೋರ್ಧ್ವ ಅದು ಹೇಳಿ ಆಗಿದೆ. ಕುರುವನ್ ಜೀವನ್ ಚತುರ್ದಶಾದೂರ್ಧ್ವಂ ಗಂಡಿಗೆ ವಿಶೇಷಣ ಬಂದಿದೆ. ಹೆಣ್ಣಿಗೆ 14 ವರ್ಷಕ್ಕಿಂತ ಮೇಲೆ ಬದುಕುವವಳು ಅಂತ ಆಗ್ಬೇಕು. ಏಕವಚನ ಸ್ತ್ರೀಲಿಂಗ ಏನಾಗಬೇಕು? ಚತುರ್ದಶೋರ್ಧ್ವ ಜೀವಿನಿ ಅಂತ ಆಗ್ತದೆ ಶಬ್ದ. ನೋಡಿ, ಚತುರ್ದಶೋರ್ಧ್ವ ಜೀವಿನಿ ಇದು ಸರಿಯಾದ ಶಬ್ದ. ಅಲ್ಲಿ ಹೇಳಿದೆ ಚತುರ್ದಶೋರ್ಧ್ವ ಜೀವಿನಿ ಅಂದ್ರೆ ವಿ ಅನ್ನೋದು ಹ್ರಸ್ವ ಆಗಬೇಕು, ನೀ ಅನ್ನೋದು ದೀರ್ಘ ಆಗಬೇಕು. ಆ ವಿನಿ ಅನ್ನೋದನ್ನ ವೀನಿ ಇಂಥ ದೀರ್ಘ ಹ್ರಸ್ವಗಳನ್ನು ಬದಲಾಯಿಸಿ ಹೇಳಿದ್ದಾರೆ ಅಂತ ಹೇಳಿಕೊಂಡು ಎಲ್ಲರೂ ಸಾಮಾನ್ಯ ಈ ಶಾಸ್ತ್ರದಲ್ಲಿ ಅಕ್ಷರಗಳನ್ನು ವರ್ಣ ವ್ಯತ್ಯಾಸ ಮಾಡಿ ಹೇಳುವಂತಹದ್ದು ಚತುರ್ದಶೋರ್ಧ್ವ ಜೀವಿನಿ ಅಂತ ಹೇಳುವುದರ ಬದಲು ಚತುರ್ದಶ ಜೀವಿನಿ ಅಂತ ಹೇಳಿದ್ದಾರೆ ಅಂತ ಎಲ್ಲ ವ್ಯಾಖ್ಯಾನ ಮಾಡತಕ್ಕಂತಹ ಸಂಪ್ರದಾಯ ಹಾಗೆ. ಯಾಕಂದ್ರೆ ಸಹಜವಾಗಿ ಹಾಗೆ ಅರ್ಥ ಮಾಡ್ತಾರೆ. ಎಲ್ಲ ವ್ಯಾಖ್ಯಾನಕಾರರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ಅನುವಾದಗಳಲ್ಲೂ ಹಾಗೆ ಇರಬೇಕು, ಬೇರೆ ಅನುವಾದ ಇರೋದು ಸಾಧ್ಯ ಇಲ್ಲ. ಆದರೆ ಬೇರೆ ಒಂದು ಸಾಧ್ಯತೆಯನ್ನು ನಾವು ಹುಡುಕಬೇಕು ಇದಕ್ಕೆ. ಅದು ಒಂದು ಆಯ್ತಲ್ಲ, ಚತುರ್ದಶೋರ್ಧ್ವ ಜೀವಿನಿ ಅಂತ ಹೇಳುವುದು ಜೀವಿನಿ ಅಂತ ಹೇಳಿದ್ರು ಅಂತ. ಅದು ಹಾಗೆ ಹೇಳುವುದು ಯಾಕೆ ಹೇಳಿದ್ರು? ಅದು ಸಾಮಾನ್ಯ ಹೇಳಿದ್ರೆ ಶ್ಲೋಕ ಸರಿಯಾಗುವುದಕ್ಕೋಸ್ಕರ. ಅಂದ್ರೆ ಶ್ಲೋಕ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಹಾಗಾದ್ರೆ ಚತುರ್ದಶೋರ್ಧ್ವ ಜೀವಿನಿ ಅಂತ ಹೇಳಿದ್ರೆ ಶ್ಲೋಕ ತಪ್ಪಾಗತ್ತೆ. ಹಾಗಾದ್ರೆ ಶ್ಲೋಕ ಮಾಡ್ಲಿಕ್ಕೆ ಬರೆದವ್ರು ಮಾಡಿದ್ರೆ ಶ್ಲೋಕ ಅಂತ ಹೇಳಿದಾಗ ಆಯ್ತು. ಅದೇ ಚತುರ್ದಶೋರ್ಧ್ವ ಜೀವಿನಿ ಅನ್ನತಕ್ಕಂಥದ್ದನ್ನೇ ಇಟ್ಕೊಂಡು ಕೂಡಿಸ್ಲಿಕ್ಕೆ ಬರುತ್ತೋ ಅನ್ನೋದನ್ನು ನಾವು ನೋಡ್ಬೇಕು. ಬರುತ್ತೆ. ಚತುರ್ದಶೋರ್ಧ್ವ ಹಿಂದಿನದ್ದು ಶ್ಲೋಕ ಮುಗಿದು ಹೋಯ್ತು,
14 ವರ್ಷ ದಾಟಿದರೆ ಮತ್ತೆ 10 ಜನ್ಮಕ್ಕೆ ಬೇಕಾಗುವಷ್ಟು ಪಾತಕವನ್ನು ಮಾಡಿ ಸಾಯ್ತಾನೆ. ಆಮೇಲೆ ಚತುರ್ದಶೋರ್ಧ್ವ ಜೀವಿನಿ ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಚತುರ್ದಶೋರ್ಧ್ವ ಜೀವಿನಿ ಬಹುತೇಕ 14 ವರ್ಷ ದಾಟಿಯೇ ಇರ್ತಾರೆ. ಯಾರು ಅದು 14 ವರ್ಷದ ಮೇಲೆ ಬದುಕುವರ ಸಂಖ್ಯೆ ಜಾಸ್ತಿ ಇದ್ದಾರೆ, ಅದಕ್ಕಿಂತ ಮೊದಲು ಸಾಯುವರು ಇರ್ಬೋದು. ಆದರೆ ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಕೂಡ ಚತುರ್ದಶೋರ್ಧ್ವ ಜೀವಿನಿ 14 ವರ್ಷದ ಮೇಲೆ ಬದುಕ್ತವೆ. ಆದ್ದರಿಂದ ಏನಾಯ್ತು, ಮತ್ತೆ 10 ವರ್ಷಕ್ಕೆ 10 ಜನ್ಮಕ್ಕೆ ಬೇಕಾದಷ್ಟು ಪ್ರಾರಬ್ಧ ಕರ್ಮ ಕಟ್ಟಿಕೊಂಡೇ ಹೋಗ್ತವೆ ಅಂತ ಆಯ್ತು. ಚತುರ್ದಶೋರ್ಧ್ವ ಜೀವಿನಿ ಅನ್ನೋದು ಅದು ಸಾಮಾನ್ಯ ನಪುಂಸಕಂ. ಎಲ್ಲ ಜೀವಿಗಳು 14 ವರ್ಷದ ಮೇಲೆ ಬದುಕ್ತವೆ ಸಾಮಾನ್ಯವಾಗಿ. ಆದ್ದರಿಂದ ಹಾಗಾದ್ರೆ ಇನ್ನೊಂದು ತಮಾಷೆ ಏನು ಅಂದ್ರೆ, ಆಗ್ಲೇಪ್ಪ ಯಾವಾಗ ಶುರುವಾಯಿತು, ಮೊದಲು ಇವನು ಹುಟ್ಟಿದ ಒಂದು ಸರ್ತಿ ಮೊದಲು ಸೃಷ್ಟಿಯಲ್ಲಿ ಮೊದಲನೇ ಸೃಷ್ಟಿ ಅಂತ ಉಂಟಲ್ಲ, ಈ ಸೃಷ್ಟಿಯಲ್ಲಿ ಬರೋದು, ಆ ಮೊದಲು ಹುಟ್ಟಿದಾಗ 10 ಜನ್ಮದ್ದು ಮಾಡಿದ ಅಂತ ಅಲ್ಲಿ ಎಲ್ಲೋ ಒಂದು ಪ್ರಾರಂಭ ಆಯ್ತಲ್ಲ. ಅಲ್ಲ, ನೀವು ಲೆಕ್ಕ ತೆಗೆದ್ರೆ ಅವನಿಗೆ ಎಷ್ಟು ಹುಟ್ಟಿದ, ಸಂಸಾರಶ್ಚ ಆದಿವರ್ಜಿತ ಅಂದ್ರು. ಸಂಸಾರಶ್ಚ ಆದಿವರ್ಜಿತ ಅಂತ ಇದೊಂದು ಸ್ವಲ್ಪ ವಿಚಿತ್ರವಾದ ಶಬ್ದ. ಸಂಸಾರಕ್ಕೆ ಆದಿ ಇಲ್ಲ ಅಂತ, ಸಂಸಾರಕ್ಕೆ ಆದಿ ಉಂಟು. ಸಂಸಾರ ಅನಾದಿ ಅಂತ ಹೇಳಿದ್ರು, ಅನಾದಿ ಸಂಸಾರ ಅಂತ. ಮತ್ತೆ ಅನಾದಿ ಅಂದ್ರೆ ಏನು, ಒಂದು ಕಡೆ ಸೃಷ್ಟಿ ಆಗ್ತಾನಲ್ಲ, ಅದಕ್ಕಿಂತ ಮುಂಚೆ ಸೃಷ್ಟಿ ಆಗಿರೋದಿಲ್ಲ. ಸೃಷ್ಟಿ ಆಗದೇ ಇದ್ದರೆ ಕೂಡ ಅದು ಅಸೃಜ್ಯವಾದಂತಹ ಬದ್ಧಾವಸ್ಥೆ ಅಲ್ವ, ಅದು ಸೃಷ್ಟಿ ಆಗದೇ ಇರುವಾಗಲೂ ಕೂಡ ಅದು ಮುಕ್ತಾವಸ್ಥೆಯೂ ಅಲ್ಲ, ಲಿಂಗ ಶರೀರದಿಂದ ಬದ್ಧವೇ ಅಲ್ವಾ. ಆ ಲಿಂಗ ಶರೀರ ಸಂಬಂಧಕ್ಕೆ ಸಂಸಾರ ಅಂತ ಅನ್ನೋದು ಅದು ಅನಾದಿ. ಆದ್ರಿಂದ ಏನಾಯ್ತು, ಇವನಿಗೆ ಸಂಸಾರ ಅನಾದಿಯಿಂದ ಇದೆ, ಅನಂತ ಕಾಲದವರೆಗೆ ಇರುತ್ತೆ. ಯಾಕಂದ್ರೆ ಒಂದೊಂದು ಸರ್ತಿ ಹುಟ್ಟಿದಾಗ 10 ಜನ್ಮ ಅವನಿಗೆ ಆಡ್ ಆಗ್ತಾ ಬಂದ್ರೆ ಮುಗಿದೆ ಆವಾಗ. ಹಾಗಾದ್ರೆ ಸಂಸಾರ ಅನಾದಿ ಅನಂತ ಆಗಬೇಕಾದೀತು, ಅನಾದಿಯಾಗಿ ಹಾಗೂ ಉಂಟು. ಸಂಸಾರಷ್ಟೇ ಆದಿವರ್ಜಿತ. ಭೂಮಿಯಲ್ಲಿ ಹುಟ್ಟಿ ಸಾಂಸಾರಿಕ ಸುಖ ದುಃಖಗಳನ್ನು ಅನುಭವಿಸುವುದಕ್ಕೆ ಆದಿ ಇದ್ರೂ ಕೂಡ ಲಿಂಗದೇಹ ಸಂಬಂಧ ರೂಪವಾಗಿರತಕ್ಕಂಥ ಬದ್ಧತೆ ಬಂಧನ ಅನಾದಿ. ಒಂದು ದೃಷ್ಟಿಯಿಂದ ಎಲ್ಲ ಜೀವರು ಅನಾದಿ ಅನಂತ ಕಾಲದವರೆಗೆ ಅವರು ನಿತ್ಯ ಬದ್ಧರು. ಮುಕ್ತರೂ ಕೂಡ ನಿತ್ಯ ಬದ್ಧರು ಅಲ್ವಾ. ಅವರು ಭಗವಂತನ ಆಜ್ಞೆಗೆ ಬದ್ಧರಲ್ವಾ. ಭಗವಂತ ಬದ್ಧರು. ಆ ಬದ್ಧತೆ ಅನ್ನೋದು ಮುಕ್ತಿಯಲ್ಲೂ ಉಂಟೋ ಇಲ್ಲೋ. ಅದರಿಂದ ನೀವು ಸಹಜವಾಗಿ ಯೋಚನೆ ಮಾಡಿದರೆ ಮುಕ್ತರೂ ಕೂಡ ನಿತ್ಯ ಬದ್ಧರು, ನಿತ್ಯ ಭಗವಂತನಿಗೆ ಬದ್ಧರವರು, ಭಗವಂತನ ಆಜ್ಞೆಗೆ ಭಗವಂತನ ನಿಯತಿಗೆ ಬದ್ಧರು. ಅದರಿಂದ ಎಲ್ಲರೂ ನಿತ್ಯ ಬದ್ಧರು. ಮತ್ತೆ ಇನ್ನೊಂದು ತಮಾಷೆ ಏನು ಗೊತ್ತುಂಟಾ, ಮನುಷ್ಯ ಬಯಸುವಂತಹದ್ದು ಬಂಧನವನ್ನೇ ಹೊರತು ಸ್ವಾತಂತ್ರ್ಯವನ್ನಲ್ಲ. ಅದು ಹಾಗಾದ್ರೆ ಆನಂದ ಅದು ಹೇಗೆ ಮನುಷ್ಯ ಬಯಸ್ತಾನೆ ಅಂತ. ಮೋಕ್ಷವೂ ಒಂದು ರೀತಿಯ ಬಂಧನವೇ ಅಲ್ವಾ, ಭಗವಂತನಿಗೆ ಬದ್ಧತೆ. ಹೌದು, ಅದನ್ನೇ ಬಯಸುವುದು ಮನುಷ್ಯ ಜೀವನದಲ್ಲಿ. ನೀವು ಯಾವುದೇ ಒಂದು ಪ್ರಸಂಗದಲ್ಲಿ ನೋಡ್ರಿ, ಮನುಷ್ಯನ ಹ್ಯೂಮನ್ ನೇಚರ್ ಏನು ಅಂದ್ರೆ, ಹಿ ನೆವರ್ ಲೈಕ್ಸ್ ಅಬ್ಸಲ್ಯೂಟ್ ಫ್ರೀಡಮ್. ಅದು ಮತ್ತೇನು ಅಂದ್ರೆ, ಒಂದು ಲಿಮಿಟೆಡ್ ಫ್ರೀಡಮ್ ಅನ್ನು ಮಾತ್ರ ಮನುಷ್ಯ ಬಯಸ್ತಾನೆ ಹೊರತು ಅಬ್ಸಲ್ಯೂಟ್ ಫ್ರೀಡಮ್ ಅನ್ನು ಬಯಸುವುದೇ ಇಲ್ಲ. ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತಾನೆ. ನಮ್ಮನ್ನು ಬ್ರಿಟಿಷರು ಆಳಬಾರದು, ನಾವು ಸ್ವತಂತ್ರ ಆಗಬೇಕು ಅಂತ. ಬ್ರಿಟಿಷರು ಆಳಬಾರದು ಅನ್ನೋದ್ರ ಅರ್ಥ ಏನು ಅಂದ್ರೆ, ಬ್ರಿಟಿಷರು ಹೋಗಬೇಕು, ನಮ್ಮ ಪೈಕಿಯವರು ಯಾರಾದ್ರೂ ಬಂದು ಆಳಬೇಕು ಅಂತಲ್ವ ಅರ್ಥ ಅದಕ್ಕೆ. ಸೊ ಇಟ್ ಈಸ್ ನಾಟ್ ರೂಲ್ ವಿದೌಟ್ ರೂಲ್, ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಲ್ಲ. ನಾವು ವಿ ಶುಡ್ ನಾಟ್ ಬಿ ರೂಲ್ಡ್ ಬೈ ಸಂಬಡಿ ಎಲ್ಸ್, ಬೈ ಅದರ್ಸ್. ಮತ್ತೆ ಅವರ್ ಓನ್ ಪೀಪಲ್ ಮಸ್ಟ್ ರೂಲ್ ಅಸ್ ಅಂತ. ಅಂದ್ರೆ ಅಲ್ಲಿಯೂ ಒಂದು ಬದ್ಧತೆ ಉಂಟು. ಡಿಪೆಂಡೆನ್ಸ್ ಇಲ್ಲದ ಇಂಡಿಪೆಂಡೆನ್ಸ್ ಅಲ್ಲ ಅದು. ಅದು ಇನ್ನೊಂದು ಯಾವುದು, ಯಾರೋ ಆಳೋದೇನ್ರಿ ನಮ್ಮ ಪೈಕಿಯವರೇ ಆಳಲಿ ಅಂತ. ಅದು ಯಾರೋ ಅಯೋಗ್ಯರು ಆಳೋದಕ್ಕಿಂತ ನಮ್ಮವರೇ ಅಯೋಗ್ಯರಿಲ್ಲ, ಬೇಕಾದಷ್ಟು ಅಯೋಗ್ಯರು ಇಲ್ಲೇ ಇದ್ದಾರೆ, ಅವರೇ ಯಾಕೆ ಆಳಬಾರ್ದು ಅಂತ ಹೊರತು ಯಾರು ಆಳಬಾರ್ದು ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ. ಬೇಕಾದಷ್ಟು ಅಯೋಗ್ಯರು ನಮ್ಮ ದೇಶದಲ್ಲೇ ಇದ್ದಾರೆ, ಅದಕ್ಕೆ ವಿದೇಶದ ಯಾಕೆ ಬರ್ಬೇಕ್ರಿ ನಮ್ಮನ್ನ ಆಳ್ಲಿಕ್ಕೆ, ಅವ್ರನ್ನೇ ಕೂಡಿಸೋಣ ಕೂರ್ಚಿಲ್ಲ. ಅಯೋಗ್ಯರು ಆಳ್ಬೇಕು ಅನ್ನೋದು ಸಿದ್ಧಾಂತ ನಮ್ಮಲ್ಲೇ ಇದ್ದಾರಲ್ಲ, ಅದಕ್ಕೆ ವಿದೇಶದಿಂದ ಯಾಕೆ ಬರ್ಬೇಕು ಅಯೋಗ್ಯರು ಆಳ್ಲಿಕ್ಕೆ. ಇದು ಅದು ಯಾರೋ ಒಬ್ಬ ಆಳೋಬೇಕು, ಅತಂತ್ರ ಅಲ್ಲ. ಅತಂತ್ರ ಯಾರೋ ಅಧೀನವೂ ಇಲ್ಲದೆ ಅತಂತ್ರತೆ ಅನ್ನೋದನ್ನು ಮನುಷ್ಯ ಬದುಕುವುದೇ ಇಲ್ಲ, ಬಯಸುವುದೇ ಇಲ್ಲ. ಯಾವುದು ಸರ್ಕಾರ ಅಂತಂದ್ರೆ ಯಾವುದೋ ಒಂದು ಮತ್ತೆ ನಾವು ಯಾರ ಹಂಗಿಗೂ ಬೀಳಬಾರ್ದು ಅಂತ ಅನ್ನೋರು ಕೂಡ ಅವರು ತಮ್ಮದೇ ಒಂದು ನಿಯಮಾವಳಿ ಮಾಡಿಕೊಂಡು, ಮನುಷ್ಯ ಸಂಘಜೀವಿ, ಅವನು ಒಂದು ನಿಯಮ ಮಾಡಿ ನಿಯಮಕ್ಕೆ ಬದ್ಧನಾಗಿ ಬದುಕಬೇಕು ಅಂತ. ನಿಯಮವನ್ನು ಮೀರಿದರೆ ಬದುಕೇ ಇಲ್ಲ. ಅದನ್ನ ಒಂದು ನಿಯಮಕ್ಕೆ ಬದ್ಧನಾಗಿ ಬದುಕಬೇಕು ಅಂತ ಬಯಸ್ತಾನೆ ಮನುಷ್ಯ. ಒಂದು ಸರ್ಕಾರ ಅದರ ಆಡಳಿತಕ್ಕೆ ಬದ್ಧನಾಗಿ ಬದುಕಬೇಕು ಅಂತ ಬಯಸ್ತಾನೆ. ಆಮೇಲೆ ಸಾಮಾನ್ಯವಾಗಿ ಇನ್ನೂ ನೀವು ಯಾವ ಸ್ತರಕ್ಕೆ ಬಂದರೂ ಕೂಡ ಮನುಷ್ಯ ಗಂಡು ಹೆಣ್ಣು ನೀವು ಅಂತತಃ ಗಂಡಿಗೆ ಹೆಣ್ಣಿನ ಅಧೀನವಾಗಿ ಬದುಕುವುದರಲ್ಲಿ ಒಂದು ಆನಂದ ಇದೆ, ಹೆಣ್ಣಿಗೆ ಗಂಡಿನ ಅಧೀನವಾಗಿ ಬದುಕುವುದರಲ್ಲಿ ಒಂದು ಆನಂದ ಇದೆ. ಅವರಿಗೆ ಇಂಡಿಪೆಂಡೆನ್ಸ್ ಬೇಡ.
ಹೆಣ್ಣು ಗಂಡಿನ ಅಧೀನವಾಗಿರುವುದನ್ನು ಬಯಸುತ್ತೆ, ಗಂಡು ಹೆಣ್ಣಿನ ಅಧೀನವಾಗಿರುವುದನ್ನು ಬಯಸುತ್ತೆ. ಗಂಡು ಹೆಣ್ಣು ಎರಡೂ ಕೂಡ ಯಾವುದೋ ಒಂದು ಮೇಲಿನ ಶಕ್ತಿಗೆ ಅಧೀನವಾಗಿರುವುದನ್ನು ಬಯಸುತ್ತೆ. ಎಲ್ಲ ಶಕ್ತಿಯನ್ನು ಮೀರಿ ತಾನು ಇರಬೇಕು ಅಂತ ಬಯಸುವುದೇ ಇಲ್ಲ ಜೀವ. ಅದನ್ನ ಜೀವಕ್ಕೆ ಇಂಡಿಪೆಂಡೆನ್ಸ್ ಆಗಿ, ಅಂದ್ರೆ ಆ ಬಯಕೆ, ಡಿಸೈರ್ ಆಫ್ ಇಂಡಿಪೆಂಡೆನ್ಸ್ ಅನ್ನೋದು, ಎಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ನ ಒಂದು ಕಲ್ಪನೆಯೇ ಇಲ್ಲ ಜೀವಕ್ಕೆ. ಅದು ಯಾವುದೋ ಒಂದಕ್ಕೆ ಅಧೀನವಾಗಿರುವುದರಲ್ಲೇ ಮಜಾ ಕಾಣುತ್ತೆ. ಅದು ಎಲ್ಲವನ್ನೂ ಮೀರಿ ನಿಂತವನು ಭಗವಂತನ ದಾಸನಾಗಬೇಕು ಅಂತ ಅದ್ರ ಸಂತೋಷವನ್ನು ಕಾಣ್ತಾನೆ ಅವ. ಹೊರತು ಭಗವಂತನನ್ನು ಮೀರಿ ನಾನು ನಿಲ್ಲಬೇಕು ಅನ್ನೋ ಬಯಕೆ ಬರುವುದಿಲ್ಲ ಅವನಿಗೆ. ಭಗವಂತನ ದಾಸನಾಗುವುದಲ್ಲೇ ಆನಂದ. ಸೊ ಡಿಪೆಂಡೆನ್ಸ್ ಈಸ್ ಬ್ಲಿಸ್. ಅಲ್ಲಿಗಂತೀಗ ನಮ್ಮ ಪ್ರಾರಬ್ಧ. ಇಂಡಿಪೆಂಡೆನ್ಸ್ ಅಲ್ಲ, ಯಾವುದೋ ಒಂದಕ್ಕೆ ಅಧೀನವಾಗಿ ಬದುಕುವುದರಲ್ಲೇ ಆನಂದ ಅನ್ನೋದನ್ನು ಜೀವ ಅನುಭವಿಸಿಕೊಂಡು ಬಂದಿದ್ದಾನೆ ಥ್ರೂಔಟು. ಆದ್ರಿಂದ ಮೋಕ್ಷದಲ್ಲಿ ಕೂಡ ಅವನಿಗೆ ಭಗವಂತನ ಅಧೀನಾಗಿದ್ದಾಗ ಸೇಫ್ ಅಂತ. ಅವನಿಗೆ ಯಾವಾಗಲೂ ಯಾರೋ ಒಬ್ಬರು ಮೇಲಿನಿಂದ ನೋಡುವ ಜವಾಬ್ದಾರಿ ಹೊರವರು ಇದ್ದಾರೆ ಅಂದ್ರೆ ಅವನು ಸೇಫ್ ಅಂತ. ಇದು ಜೀವಜಾತದ ಸ್ವಭಾವ. ಹಾಗಾಗಿ ನಿತ್ಯಬದ್ಧ. ಆದರೆ ಈಗ ಏನಾಯಿತು ಅಂದ್ರೆ ಅನಾದಿಯಿಂದ ಅವನು ಬದ್ಧನಾಗಿದ್ದಾನೆ. ಆಮೇಲೆ ಅವನಿಗೆ ಹಾಗಾದ್ರೆ ಸಂಸಾರದಿಂದ ಬಿಡುಗಡೆನೇ ಇಲ್ವೇನು? ಸಂಸಾರ ಆದಿ ಇಲ್ಲ ಅಂತ ಅನ್ನೋದು ಸಿದ್ಧ, ಅವನು ಕೊನೆ ಇಲ್ಲ. ಯಾಕೆಂದ್ರೆ ಅವನು ಕರ್ಮ ಮುಗಿಯೋದು ಯಾವಾಗ? ಒಂದು ಜನ್ಮದಲ್ಲಿ 10, 2 ಜನ್ಮದಲ್ಲಿ 20, 3 ಜನ್ಮಕ್ಕೆ 30, 4 ಜನ್ಮಕ್ಕೆ 40, ಈಗ ಆಗ್ತಾ ಹೋದ್ರೆ ಅದು ಮೋಕ್ಷ ಆಗುದು ಯಾವಾಗ? ಅದಕ್ಕೆ ಹೇಳ್ತಾರೆ ಅತಃ ಅವಿತ್ವಾ ಪರಂ ದೇವಂ ಮೋಕ್ಷಾಶ ಕಾಮಹಾಮನೆ ಅಂತ. ಹಾಗಾದ್ರೆ ನಾವು ಮಾಡಿರತಕ್ಕಂಥ ಕರ್ಮಗಳನ್ನ ನಾವೇ ಅನುಭವಿಸಿ ತೆಗೆದು ತೊಡೆದು ಹಾಕೋದು ಸಾಧ್ಯವೇ ಇಲ್ಲ. ಒಂದೊಂದು ಸರ್ತಿ ಮಾಡಿದ ಮತ್ತೆ 10 ಸರ್ತಿ ಆಗುವಷ್ಟು ತುಂಬಿಸ್ಕೊಂಡೇ ಹೋಗೋದು. ಅದನ್ನ ಕರ್ಮದ ಬಟ್ಲು ತುಂಬಿಸ್ಕೊಂಡು ಹೋಗ್ತೇವೆ, ಅದು ಖಾಲಿ ಆಗುವುದೇ ಇಲ್ಲ. ಯಾವಾಗ ಖಾಲಿ ಆಗೋದು? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಆ ಕರ್ಮದ ಬಟ್ಲನ್ನ ಖಾಲಿ ಮಾಡ್ಬೇಕಾದ್ರೆ ಭಗವಂತನ ಅರಿವಿನಿಂದ ಮಾತ್ರವೇ ಆ ಕರ್ಮನಾಶ ಸಾಧ್ಯ. ಅದರಿಂದ ಭಗವಂತನ ಅರಿವನ್ನ ಪಡೆಯದವ ಕರ್ಮದಿಂದ ಪಾರಾಗಿ ಸಂಸಾರದಿಂದ ಬಿಡುಗಡೆಗೊಳ್ಳುವುದು ಆಸೆ ಇಲ್ಲ ಅಂದ್ರು. ಮೋಕ್ಷಾಶಾಕ, ಮೋಕ್ಷದ ಆಸೆಯೇ ಇಲ್ಲ. ಮೋಕ್ಷ ಯಾಕಂದ್ರೆ ಕರ್ಮ ಮುಗಿದ ಮೇಲೆ ಮೋಕ್ಷ ಮುಗಿಯೋದೇ ಇಲ್ಲ. ಅದು ಒಂದ್ಸರ್ತಿ ಬಂದಾಗ ಮತ್ತೆ 10 ಕರ್ಮ ಜಾಸ್ತಿ ಆಗತ್ತೆ. ಅಲ್ಲ, ಮೋಕ್ಷದ ಆಸೆಯೇ ಇಲ್ಲ. ಯಾವಾಗ? ಅವಿತ್ವಾ ಪರಂ ದೇವಂ, ಭಗವಂತನನ್ನು ತಿಳಿಯದೆ. ಭಗವಂತನನ್ನು ತಿಳಿದರೆ ಆ ಜ್ಞಾನ ಅನ್ನತಕ್ಕಂಥದ್ದು ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವೂ ಅಂತಂದ್ರು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ. ಭಗವಂತನ ಅರಿವು ಬಂದ ಮೇಲೆ ನೀನು ಹಿಂದೆ ಮಾಡಿದ ಕರ್ಮ ಎಲ್ಲ ಸುಟ್ಟು ಹೋಗುತ್ತೆ, ಮುಂದೆ ಮಾಡುವ ಕರ್ಮ ಅಂಟುವುದೇ ಇಲ್ಲ ಅಂತ. ಸೊ ಕರ್ಮದ ಲೇಪವೇ ಇಲ್ಲದಂತಹ ಒಂದು ಸ್ಥಿತಿ ಮುಟ್ಟಿಬಿಡ್ತಾನೆ ಅರಿವಿನಿಂದ. ಆ ಅರಿವು ಅನ್ನೋದು ಅದು ತಾವರೆ ಎಲೆ ಹಾಗೆ, ಅದಕ್ಕೆ ಕರ್ಮ ಅಂಟುವುದೇ ಇಲ್ಲ. ಯಾರು ಜ್ಞಾನಿಯಾಗಿ ಬಿಡ್ತಾನೆ ಅವನಿಗೆ ಯಾವ ಕರ್ಮದ ಲೇಪವೂ ಆಗುವುದಿಲ್ಲ. ಉತ್ತರಾಘಯೋ ಅಶ್ಲೇಷ ಅಘಸ್ಯ ಪೂರ್ವಾಘಸ್ಯ ವಿನಾಶ. ಮೊದಲು ಮಾಡಿದ ಪಾಪ ಎಲ್ಲ ನಾಶವಾಗಿ ಹೋಗುತ್ತೆ, ಮುಂದೆ ಮಾಡಿದರೂ ಕೂಡ ಆ ಪಾಪ ಅವನಿಗೆ ಅಂಟುವುದಿಲ್ಲ, ನಾಟುವುದಿಲ್ಲ. ಹೀಗೆ ಅವನು ನಿರ್ಲಿಪ್ತನಾಗಿ ಬಿಡ್ತಾನೆ. ಅದು ಯಾವಾಗ? ಜ್ಞಾನಕ್ಕೆ ಮಾತ್ರ ಆ ಶಕ್ತಿ ಇರುವುದು. ಅಥವಾ ಅವಿತ್ವಾ ಪರಂ ದೇವಂ, ಭಗವಂತನನ್ನು ತಿಳಿಯದೆ, ಪರದೇವತೆಯಾಗಿರ್ತಕ್ಕಂಥ ಭಗವಂತನನ್ನು ತಿಳಿಯದೆ ಈ ನಿರ್ಲಿಪ್ತತೆಯಿಂದ ಕರ್ಮದ ನಂಟನ್ನ ಕಡಿದುಕೊಂಡು ಮೋಕ್ಷಕ್ಕೆ ಹೋಗುವ ಆಸೆಯೇ ಇಲ್ಲ ಅಂದ್ರು. ಅದನ್ನೇ ಸಂಬಂಧಪಟ್ಟ ಅದೇ ಮಾತನ್ನು ಹೇಳ್ತಕ್ಕಂಥ ಇನ್ನೊಂದು ಶ್ಲೋಕ. ಆ 14 ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಇದು ಇನ್ನೊಂದು ಪ್ರಮಾಣ. ಆ 14 ವರ್ಷಾತ್, 14ನೇ ವರ್ಷದ ನಂತರ, 14ನೇ ವರ್ಷದಿಂದ ಅಂತ ಅರ್ಥ. ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ. ಕಮ್ಮಿ ಅಂದ್ರೆ 10 ದೇಹಗಳಿಗೆ ಬೇಕಾದಷ್ಟು ಕರ್ಮಗಳನ್ನ ಮಾಡ್ತಾನೆ. ಇಲ್ಲಿ ಗಂಡು ಹೆಣ್ಣು ಅಂತ ವಿಭಾಗ ಹೇಳಿಲ್ಲ. ಇಲ್ಲಿ ಹಿಂದೆ ಹೇಳಿದ್ದನ್ನೇ ಇದು ಪ್ರಮಾಣಾಂತರ, ಇದು ಅನುವೃತ್ತ, ಇದು ಎಲ್ಲರಿಗೂ, ಗಂಡಿಗೆ ಮತ್ತು ಹೆಣ್ಣಿಗೆ. ಆದ್ದರಿಂದ ಅತಃ ಕರ್ಮಕ್ಷಯಾನ ಮುಕ್ತಿ ಕುತಯೇವು ಭವಿಷ್ಯತಿ. ಅದರಿಂದ ಮೋಕ್ಷ ಯಾವಾಗದೆ ಅಂದ್ರೆ ಕರ್ಮನಾಶ ಆದ್ಮೇಲೆ ಮೋಕ್ಷ. ಕರ್ಮನಾಶ ಆಗೋ ಹಂಗೂ ಇಲ್ಲ, ಮೋಕ್ಷ ಆಗೋ ಹಂಗೂ ಇಲ್ಲ. ಅದು ಕರ್ಮನಾಶ ಆಗಬೇಕಾಗಿದ್ರೆ ಜ್ಞಾನದಿಂದಲೇ ಆಗಬೇಕಷ್ಟೆ.